ಕೋಲಾಟಕ್ಕೆ ಶ್ರೀಕೃಷ್ಣ ಗೋಪಿಕೆಯೊಂದಿಗೆ ಮಾಡಿದ ಕೋಲಾಟದ ನೃತ್ಯ ಮತ್ತು ಗೀತೆಗಳು ಒಂದು ಪ್ರೇರಣೆ. ಎರಡು ಕೈಯಲ್ಲಿನ ಕೋಲುಗಳನ್ನು ಪರಸ್ಪರ ತಾಕಿಸುವುದು ಅಥವಾ ಒಬ್ಬರ ಕೋಲಿಗೆ ಇನ್ನೊಬ್ಬರ ಕೋಲನ್ನು ತಾಕಿಸುವ ಮೂಲಕ ಪ್ರದರ್ಶನ ಪ್ರಾರಂಭವಾಗುತ್ತೆ. ಕೆಲವೆಡೆ ಮೊದಲು ಎಲ್ಲ ಕೋಲುಗಳನ್ನು ಮಧ್ಯದಲ್ಲಿ ಇರಿಸಿ ಗುರುವಿಗೆ ವಂದನೆಯೊಂದಿಗೆ ಶುರು ಮಾಡಿ ತಮ್ಮ ಕೋಲುಗಳನ್ನು ಹಿಡಿದುಕೊಂಡು ಬೇರೆ ಬೇರೆ ವಿನ್ಯಾಸದಲ್ಲಿ ಎಲ್ಲರೂ ನಿಂತ್ಕೊಂಡು ಪ್ರದರ್ಶನ ಪ್ರಾರಂಭಿಸಿ ಹಾಡಿನ ಅನುಸಾರವಾಗಿ ತಮ್ಮ ಕೋಲಾಟದ ರೀತಿಯನ್ನು ವಿನೂತನವಾಗಿ ರೂಪಿಸಿ ಪ್ರದರ್ಶಿಸ್ತಾರೆ. ಒಂದಾಳ್ ಸುತ್ತು, ಎರಡಾಳ್ ಸುತ್ತು, ಮೂರಾಳ್ ಸುತ್ತು, ಸುತ್ತುಕೋಲು, ದಾಟುಕೋಲು, ಜಡೆಕೋಲು, ಬಿಚ್ಚುಕೋಲು, ಹೀಗೆ ನಾನಾ ಬಗೆಯ ಕೋಲಾಟದ ವಿಧಗಳನ್ನ ನಾವು ನೋಡಬಹುದು. ಕೋಲಾಟದ ಸೊಬಗನ್ನು ನೂರ್ಮಡಿ ಮಾಡುವುದು ಕೋಲಾಟದ ಪದಗಳು. ಕೋಲಾಟದ ನೃತ್ಯ, ಕೋಲುಗಳ ತಾಡಿಸುವಿಕೆ ಎಲ್ಲವೂ ಅದರ ಗಾಯನದ ಲಯದೊಂದಿಗೆ ಸಂಯೋಜಿಸಿದಾಗ ಮಾತ್ರ ಪ್ರದರ್ಶನಕ್ಕೆ ಒಂದು ಮೆರುಗು. ಹಾಡು, ನೃತ್ಯ, ಕೋಲುಗಳ ನಾದ, ಕಲಾವಿದರ ಕಲಾತ್ಮಕ ವಿನ್ಯಾಸದ ನಡೆ ಇವೆಲ್ಲವೂ ಮೇಳೈಸಿರುವ ಅದ್ಭುತ, ವಿನೂತನ, ವಿಶಿಷ್ಟ ಜನಪದ ಕಲೆ ನಮ್ಮ ಕೋಲಾಟ. ಕೋಲಾಟದ ಗೀತೆಗಳಲ್ಲೂ ವೈವಿಧ್ಯ ಇದೆ. ಕೋಲಾಟದ ಹಾಡುಗಳು ಸಾಮಾನ್ಯವಾಗಿ ಗ್ರಾಮ ದೇವತೆಗಳ ಬಗ್ಗೆ, ಪುರಾಣದ ಸನ್ನಿವೇಶಗಳ ಬಗ್ಗೆ, ಇತಿಹಾಸದ ಘಟನೆಗಳ ಬಗ್ಗೆ, ಸಾಮಾಜಿಕ ಸ್ಥಿತಿಯ ಅನಾವರಣ ಮಾಡುವ ಬಗ್ಗೆ, ಹೆಣ್ಣು ಗಂಡಿನ ಪ್ರೇಮವನ್ನು ವರ್ಣಿಸುವ ಬಗ್ಗೆ, ಜೀವನದ ತತ್ವಗಳ ಬಗ್ಗೆ, ಹೀಗೆ ಹಲವಾರು ವಿಷಯಗಳ ಕುರಿತು ನಮ್ಮ ಜನಪದರು ಹಾಡುಗಳನ್ನು ಕಟ್ತಾರೆ.